सागरम् अखण्डमण्डलाकारम् व्याप्तं येन चराचरं व्याप्तं येन चराचरं तत्पदं दर्शितं येन तत्पदं दर्शितं येन तस्मै श्री गुरवे नमः तस्मै श्री गुरवे नमः अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः तस्मै श्री गुरवे नमः तस्मै श्री गुरवे नमः तस्मै श्री गुरवे नमः सच्चिदानंद गुरु सच्चिदानंद सच्चिदानंद गुरु सच्चिदानंद सच्चिदानंद गुरु सच्चिदानंद सच्चिदानंद गुरु सच्चिदानंद ओम गुरु जय 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 गुरु सच्चिदानंद 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 गुरु सच्चिदानंद सच्चिदानंद गुरु सच्चिदानंद 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 गुरु 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 सच्चिदानंद। बोलो श्री गुरु महाराज की जय। बोलो श्री गुरु महाराज की ओम नमः शिवाय। जोराಗಿ ಹೇಳಬೇಕು ಓಂ ನಮಃ ಶಿವಾಯ। ಇವತ್ತೆಲ್ಲ ನಿಮಗೆ ಈ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ನಮ್ಮ ಜ್ಞಾನ ಸಂಯೋಗ ಕೇಂದ್ರದ ಸಂಸ್ಥಾಪಕಿಯಾದಂಥ ಮಂಜುಳಾ ಅವರು ವಿವರವಾಗಿ ಹೇಳ್ಬಿಟ್ಟಿದ್ದಾರೆ. ನಾನೇನೇನು ಹೇಳಬೇಕು ಅಂತ ಹೇಳಿದ್ನೋ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಏನಂದರೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಈಗಾಗಲೇ ಗುರು ಪೂರ್ಣಿಮೆ ಅನ್ನೋದು ಪ್ರಾರಂಭ ಆಗಿದೆ. ನಾಳೆ ಕೂಡ ಒಂದು ಈ ಗುರು ಪೂರ್ಣಿಮೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಭಾರತದ ಸಂಸ್ಕೃತಿಯಲ್ಲಿ 4 ಪೌರ್ಣಿಮೆಗಳು ಬರುತ್ತೆ. ಅದರಲ್ಲಿ ಈ ಆಷಾಢದಲ್ಲಿ ಬರ್ತಕ್ಕಂಥದ್ದು ಒಂದು ಗುರು ಪೂರ್ಣಿಮಾ ಅಥವಾ ಆಷಾಢ ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ. ಅಂದರೆ ವೇದಗಳನ್ನು ರಚಿಸಿದಂಥ ನಮ್ಮ ವೇದ ವ್ಯಾಸರ ಹುಟ್ಟುಹಬ್ಬ, ಅವರ ಜಯಂತಿ ಅಂತ ನಾವು ಕರೀತೀವಿ. ಅದನ್ನು ಆಷಾಢ ಮಾಸ ಮತ್ತು ಹಾಗೂ ವೇದ ವ್ಯಾಸರ ಒಂದು ಪೂರ್ಣಿಮೆ ಅಂತ. ಇಂಥ ಸಂದರ್ಭದಲ್ಲಿ ಯಾಕೆ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಮಂಜುಳಾ ಅವರು ತಿಳಿಸಿದರು. ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ನಾವು ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಮುಂದೆ ಹೋದಾಗ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾಗ ಆ ಕೆಲಸ ಸಕ್ಸಸ್ ಆಗುತ್ತೆ.
ಆ ಯಶಸ್ವಿಯನ್ನ ಕಾಣ್ತಾ ಇರ್ತಕ್ಕಂಥವ್ರು ನಮ್ಮ ಮಂಜುಳಾ ಅವರು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಈ ಜ್ಞಾನ ಸಂಯೋಗ ಕೇಂದ್ರ ಜೋರಾದ ಚಪ್ಪಾಳೆ. ಮಕ್ಕಳಿಗೆಲ್ಲ ಯಾಕೆ ಚಪ್ಪಾಳೆ ಹೊಡೆದ್ರೆ ಏನಾಗುತ್ತೆ ಗೊತ್ತಿದ್ಯಾ ಮಕ್ಕಳ? ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಹೆಚ್ಚಾಗುತ್ತೆ. ಈಗ ಭಜನೆಯನ್ನ ಆಡಿದ್ರು ಜಲಯೋಗಿಗಳು, ನಮ್ಮ ಜಗಯೋಗಿಗಳು ಜಗದೀಶ್ ಅವರು ಅಲ್ವಾ? ಆ ಚಪ್ಪಾಳೆಯನ್ನ ಹೆಚ್ಚು ಜೋರಾಗಿ ತಟ್ಟಿದಾಗ ನಮ್ಮಲ್ಲಿ ಇರ್ತಕ್ಕಂಥ 72 ಸಹಸ್ರ ನಾಡಿಗಳು ಸಚೇತನಗೊಳ್ಳುತ್ತೆ. ಅದೇ ಯೋಗ. ನಿಮ್ಮಲ್ಲಿ ಬಡಾವಣೆಯಲ್ಲಿ ಇವತ್ತು ಈ ಒಂದು ಜ್ಞಾನ ಸಂಯೋಗ ಕೇಂದ್ರದ ವತಿಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಗುರು ಪೂರ್ಣಿಮೆ ಇದೆಯಲ್ವಾ, ನೀವೆಲ್ಲರೂ ನಿಜವಾಗ್ಲೂ ಯೋಗಿಗಳೇ ಅಂತಾರೆ. ಬಹಳ ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ನಾವು ಯೋಗವನ್ನ ಮನೆ ಮನೆಗೂ ತಲುಪಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ವಿ. ಮನೆ ಮನೆಗೂ ಯೋಗ. ಏನು ಮನೆ ಮನೆಗೂ ಯೋಗ ಅಂದ್ರೆ, ನಮ್ಮಲ್ಲಿ ಭಾರತ ಖಂಡದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಯೋಗಿಗಳೇ. ನಾವೇನು ಮತ್ತೆ ಯೋಗವನ್ನ ಮಾಡಬೇಕಾಗಿಲ್ಲ. ಇಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಪುಟಾಣಿಗಳು ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಯೋಗಿಗಳೇ. ಆದ್ರೆ ಆ ಯೋಗ ನಮ್ಮಲ್ಲಿ ಇರ್ತಕ್ಕಂಥ ಏನು ಆ ಶಕ್ತಿ ಇದೆಯಲ್ವಾ, ಅದನ್ನ ನಾವು ವ್ಯಕ್ತಪಡಿಸ್ತಕ್ಕಂಥದ್ದೇ ನಿಜವಾದ ಒಂದು ಶಿಕ್ಷಣ. ಆ ಶಿಕ್ಷಣ ಅಂತಕ್ಕಂಥದ್ದು ನಮ್ಮಲ್ಲಿ ಅವ್ಯವಸ್ಥೆ ಆಗಿರೋದ್ರಿಂದ ನಮಗೆ ಆ ಜ್ಞಾನ ಸಿಗ್ತಾ ಇಲ್ಲ. ಹಾಗಾಗಿ ಆ ಜ್ಞಾನವನ್ನ ಪಡಿಬೇಕಾದ್ರೆ ಮತ್ತೆ ಪುನರುತ್ಥಾನ ನಾವು ಮಾಡಬೇಕಾಗಿದೆ. ಅಂದ್ರೆ ನಾವು ನಿಜವಾದ ಯೋಗಿಗಳು ಇರ್ತಕ್ಕಂಥದ್ದನ್ನ ತೋರಿಸ್ಬೇಕಾಗಿರೋ ಒಂದು ಸಂದರ್ಭ ಇವತ್ತು ನಮಗೆಲ್ಲ ಬಂದಿದೆ. ಯಾಕೆ ಅಂತಂದ್ರೆ, ನಾವು ಶಿಕ್ಷಣದಲ್ಲಿ ಕಾಲೇಜುಗಳಲ್ಲಿ ಅಥವಾ ಸ್ಕೂಲು ಮಕ್ಕಳಲ್ಲಿ ಎಲ್ಲ ಕಲಿತಕ್ಕಂಥದ್ದು ಪಾಠ ಇದೆಯಲ್ಲ, ಅದು ಕೇವಲ ಬ್ರೆಡ್ ಅರ್ನಿಂಗ್ ಎಜುಕೇಶನ್ ಅಂತೀವಿ. ಜೀವನಕ್ಕೆ ನಮಗೆ ಏನ್ ಬೇಕು, ಮುಂದೆ ಹುಟ್ಟಿದಾಗ ನಾವು ದೊಡ್ಡವರಾಗಿ ಒಂದು ಕಾಲೇಜು ಶಿಕ್ಷಣ ಮುಗಿಸಿ ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ನಮಗೆ ಜೀವನ ಸಾಗಿಸೋದಕ್ಕೆ ಒಂದು ಊಟ ಬೇಕಪ್ಪ, ಬದುಕಬೇಕು ಅಂತ. ಕೇವಲ ಅದು ಮಾತ್ರ ಶಿಕ್ಷಣ ಆಗ್ಬಾರ್ದು. ಈಗ ಏನ್ ನಾವು ಇಲ್ಲಿ ಕೂತ್ಕೊಂಡು ನಾವು ಮಾಡ್ತಾ ಇದೀವಲ್ಲ, ಇದನ್ನ ಅಪೌರ ಅಂತ ಹೇಳ್ತೀವಿ. ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ ಅಂತ ಹೇಳ್ತೀವಿ. ಸೊ ಪರಾವಿದ್ಯೆ ಅಪರಾವಿದ್ಯೆ ಅಂದ್ರೆ ಒಂದು ಲೌಕಿಕ ವಿದ್ಯೆ ಮತ್ತು ಒಂದು ಆಧ್ಯಾತ್ಮಿಕ ವಿದ್ಯೆ. ಈ ಆಧ್ಯಾತ್ಮಿಕ ವಿದ್ಯೆಯನ್ನು ತಿಳ್ಕೊಳ್ಳೋದೇ ನಮ್ಮ ಮೊದಲ ಕರ್ತವ್ಯ ಆಗ್ಬೇಕು. ಈಗ ಬದುಕಕ್ಕೆ ನಮ್ಗೆಲ್ಲ ಜೀವನ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ ಎಲ್ಲ. ಈಗ ಯಾರು ಉಪವಾಸ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಜೀವನಕ್ಕೆ ಏನ್ ಬೇಕೋ ಎಲ್ಲ ಸಿಗತ್ತೆ. ಆದ್ರೆ ನಿಮ್ಮ ಬದುಕಿನ ಉದ್ದೇಶ ಏನು, ಮನುಷ್ಯನಾಗಿ ಹುಟ್ಟಿರೋದಕ್ಕೆ ನಾನು ಏನು ಅನ್ನತಕ್ಕಂಥದ್ದು ಕ್ವಶನ್ ಇದೆಯಲ್ವಾ, ಯಾಕೆ ನಾನು ಈ ಜನ್ಮ ತಾಳಿದ್ದೇನೆ, ಮನುಷ್ಯನಾಗಿ ನಾನು ಏನು ಕರ್ತವ್ಯ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದೇ ಈ ಜ್ಞಾನ. ಅಂತಹ ಜ್ಞಾನ ಸಂಯೋಗ ಅಂತಕ್ಕಂಥದ್ದು ಈ ಬಡಾವಣೆಯಲ್ಲಿ ನಮ್ಮ ಮಂಜುಶ್ರೀ ಅವರು, ಈ ಒಂದು ಮಂಜುಳಾ ಅವರು ಮಂಜುಶ್ರೀ ಕೇಂದ್ರ ಅಂತ ಮೊದಲಿಟ್ಟಿದ್ರು. ನನಗೂ ಕೂಡ 2-3 ಸರಿ ಗುರುಗಳೇ ನೀವು ಒಳ್ಳೆಯ ಒಂದು ಹೆಸರನ್ನ ಕೊಡಿ ಅಂತ ಇನ್ನೊಂದು 2-3 ಹೆಸರುಗಳನ್ನ ಕೊಟ್ಟೆ. ನಾನು ಒಂದು ಆಧ್ಯಾತ್ಮಿಕ ಹೆಸರನ್ನ ಕೊಟ್ಟೆ. ಅವರು ಅವೆಲ್ಲ ಸೇರಿಸಿ ಒಂದು ಜ್ಞಾನ ಸಂಯೋಗ ಅಂದ್ರೆ ಪ್ರತಿಯೊಂದು ಬಡಾವಣೆಯಲ್ಲಿ ಆ ಜ್ಞಾನವನ್ನ ನಿಜವಾದ ರೂಪದಲ್ಲಿ ಕೊಡಬೇಕು. ಯೋಗ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ನಿಜವಾಗಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂಯೋಗವನ್ನ ಈ ಬಡಾವಣೆಯಲ್ಲಿ ಮಾಡಿದ್ದಾರೆ. ಸೊ ಮಂಜುಳಾ ಅವರ ಈ ಒಂದು ಕಾರ್ಯ ಯಶಸ್ವಿ ಆಗಲಿ. ಮನೆ ಮನೆಗೂ ಯೋಗ ಅಂತ ನಾವೇನ್ ಹೇಳ್ತೀವಲ್ಲ, ಈಗ ಪ್ರತಿಯೊಬ್ಬರಲ್ಲೂ ಯೋಗ ಆಗ್ಬೇಕು. ಹರ್ ಘರ್ ಮೇ ಯೋಗ. ನಾವು ಕೋವಿಡ್ ಟೈಮ್ನಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಕೂತ್ಕೊಂಡು ಈ ಯೋಗ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮತ್ತೆ ನಾವು ಯೋಚನೆ ಮಾಡಿದ್ರೆ ಇನ್ನೇನು ಇಲ್ಲ. ಯೋಗ ಅಂದ್ರೆ ನಾನು ಯಾರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದೇ ಯೋಗ. ಏನಿಲ್ಲ ಅಂತ ಅನ್ನೋದನ್ನ ತಿಳ್ಕೊಳ್ತೀವಲ್ಲ ಅದೇ ಯೋಗ. ಜೀವನದಲ್ಲಿ ಏನು ಇಲ್ಲ, ಕೊನೆಗೆ ನಾವು ಶೂನ್ಯ, ಆ ಶೂನ್ಯ ಸ್ಥಿತಿಗೆ ತಲುಪತಕ್ಕಂಥದ್ದೇ ಧ್ಯಾನ. ಸೊ ಅದನ್ನ ನಾವು ಮಾಡಬೇಕಾದ್ರೆ ಇವೆಲ್ಲವೂ ನಮಗೆ ಬೇಕು. ಇವೆಲ್ಲವೂ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಸಾಮಾಜಿಕ ಆರೋಗ್ಯ. ನಾವು ಈ ಬಡಾವಣೆಯಲ್ಲಿ ಇಷ್ಟು ಸೇರ್ಕೊಂಡಿದ್ದೀವಲ್ಲ, ಇದೇ ಸಾಮಾಜಿಕ ಆರೋಗ್ಯ. ಎಷ್ಟು ನೋಡಿ, ಪ್ರತಿಯೊಂದು ಹಬ್ಬದಲ್ಲೂ ನಾವು ಹೇಗೆ ಆನಂದ ಪಡ್ತೀವೋ ಹಾಗೆ ಇವತ್ತು ಈ ಗುರುಪೂರ್ಣಿಮೆಯಲ್ಲೂ ಕೂಡ ನಿಜವಾಗ್ಲೂ ಕೂಡ ಇಂಥ ಒಂದು ಹಬ್ಬ ನಾವು ಬೇರೆ ಗಣಪತಿ ಹಬ್ಬ ಮಾಡ್ತೀವಿ, ಬೇರೆ ಬೇರೆ ಹಬ್ಬ ಎಲ್ಲ ಮಾಡ್ತೀವಿ. ಆದ್ರೆ ಗುರುಪೂರ್ಣಿಮೆಯನ್ನ ಇವತ್ತು ನಿಮ್ಮ ಬೀದಿನಲ್ಲಿ ತಂದಿರ್ತಕ್ಕಂಥ ನಿಜವಾಗ್ಲೂ ಮಂಜುಳಾ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ಇಂತಹ ಭಾರತೀಯ ಸಂಸ್ಕೃತಿಯನ್ನ ಎಲ್ಲರಿಗೂ ಮುಚ್ಚತಕ್ಕಂಥ ಕರ್ತವ್ಯ ಇದೆಯಲ್ವಾ, ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ನಾನು ಕೇವಲ ಅವರ ತರಗತಿಗೆ ಸೇರ್ಕೊಳ್ಳಿ ಯೋಗ ಕಲೀರಿ ಅಂತಲ್ಲ, ನೀವೆಲ್ಲ ಯೋಗಿಗಳೇ. ಸರಿಯಾದ ಮಾರ್ಗದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಜ್ಞಾನ ಸಂಯೋಗ ಅಂತಕ್ಕಂಥದ್ದನ್ನ ನಿಜವಾದ ಜ್ಞಾನ ಪಡೀರಿ. ನಮ್ಮಲ್ಲಿ ಎಲ್ಲ ಇದೆ.
ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಆ ಶಕ್ತಿ ಇದೆ, ಪ್ರತಿಯೊಂದು ಮಕ್ಕಳಲ್ಲೂ ಆ ಶಕ್ತಿ ಇದೆ. ನೋಡಿ, ನಮಗೆ ಗೊತ್ತಿದ್ದಾಗೆ ಆ ಹೆಚ್ಚು ಶಕ್ತಿಯಲ್ಲಿ ನಮ್ಮ ರಾಜಯೋಗದ ಮೂಲಕ, ತಮ್ಮ ದೈಹಿಕ ಒಂದು ಭಂಗಿಯ ಮೂಲಕ, ಆಸನಗಳ ಮೂಲಕ ಅವರು ಹೆಚ್ಚು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರು. ಈಗ ಮಕ್ಕಳಲ್ಲಿ ಆ ಪ್ರದರ್ಶನವನ್ನು ಮಾಡ್ತಾ ಮಾಡ್ತಾ ಅವರು ನಿಜವಾದ ಜ್ಞಾನಕ್ಕೆ ನಾವು ಕರ್ಕೊಂಡು ಹೋಗೋದು ಒಂದು ಯೋಗ ಮತ್ತು ಸಂಯೋಗ ಅಂತ ಹೇಳ್ತೀವಿ. ಎಲ್ಲ ಯೋಗಗಳ ಸಂಗಮವೇ ಇದು ಒಂದು ಸಂಯೋಗ. ಇದನ್ನು ಅವರು ನಡೆಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಒಂದು ಹೆಮ್ಮೆಯ ವಿಷಯ. ಯಾಕೆಂದ್ರೆ ನಮ್ಮ ಹೆಮ್ಮೆಯ ಒಂದು ಶಿಷ್ಯ ಅಂತ ಹೇಳ್ಬೋದು. ಅವ್ರ ವೃತ್ತಿಯಲ್ಲಿ ಶಿಕ್ಷಕಿಯಾದರೂ ಕೂಡ ನಮ್ಮ ತರಗತಿಗೆ ಬರುವಾಗ ಇವಾಗ ನನಗನ್ಸುತ್ತೆ ಅವ್ರು ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ದಾಗ ನಾನು ಹೇಳ್ತಾ ಇದ್ದಿದ್ದು ಒಂದೊಂದು ಮಾತುಗಳನ್ನ ಕೇಳ್ತಾ ಇದ್ರು ಅಂತಕ್ಕಂಥದ್ದು. ನಾನು ಏನು ಹೇಳ್ತಾ ಇದ್ದೆ ಅವ್ರಿಗೆ ಕ್ಲಾಸ್ ಮಾಡುವಾಗ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಯಾಕೆಂದ್ರೆ ನಾವು ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥದ್ದು. ಅವ್ರು ಆ ಮಾತನ್ನು ಹೇಳಿದ್ರು. ನಮ್ಮ ಸಂಯಮ ಒಂದು ಯೋಗ ವಿದ್ಯಾಲಯದ ಉದ್ದೇಶ ಕೂಡ ಏನಂದ್ರೆ ಡಿಸೀಸ್ ಫ್ರೀ ಸೊಸೈಟಿ ಅಂತ. ನಮ್ಮ ಸಮಾಜವನ್ನು ರೋಗ ಮುಕ್ತರಾಗಿ ಮಾಡಬೇಕು. ಹೇಗೆ ಮಾಡೋದು? ಥ್ರೂ ಸ್ಪಿರಿಚುವಲ್ ಪಾತ್, ಆಧ್ಯಾತ್ಮಿಕ ಶಕ್ತಿ ನಿಮಗೆಲ್ಲ ಸಿಕ್ಕಿದಾಗ ಮಾತ್ರ ಅದು ಸಾಧ್ಯ ಅನ್ನೋದು ನನಗೆ ಅನ್ನಿಸಿದಾಗ ನಾವು ವಿ ಕೆಪ್ಟ್ ದಟ್ ನೇಮ್. ಏನು? ಡಿಸೀಸ್ ಫ್ರೀ ಸೊಸೈಟಿ ಥ್ರೂ ಸ್ಪಿರಿಚುವಲ್ ಪಾತ್. ಯಾವಾಗ ನೀನು ಯಾರು ಅಂತಕ್ಕಂಥದ್ದನ್ನ ತಿಳಿಸ್ಕೊಡೋದಿದೆಯಲ್ಲ, ಅದನ್ನ ಇವತ್ತು ಅವರು ಕೂಡ ಅನುಸರಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನನಗೆ ಇವತ್ತು ಒಂದು ಸಂತೋಷದ ಕ್ಷಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಉತ್ತಮವಾದ ಒಂದು ಶಿಷ್ಯ. ಯಾಕಂದ್ರೆ ಅವ್ರು ಟೀಚರ್ ಆಗಿರೋದ್ರಿಂದ ಅವ್ರು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಫಾಲೋ ಮಾಡ್ತಾ ಇದ್ರು. ನೋಡಿ, ಇವತ್ತೆಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಭಜನೆ, ಶಾಂತಿ ಮಂತ್ರಗಳು, ನಿಜವಾಗ್ಲೂ ಇವೆಲ್ಲ ಏನಂದ್ರೆ ಎಷ್ಟು ಆನಂದ ಕೊಡುತ್ತೆ ಅಂದ್ರೆ, ಪ್ರತಿಯೊಬ್ಬ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ತಾಯಂದರಿಗೆ ಏನು ರಿಕ್ವೆಸ್ಟ್ ಮಾಡೋದು ಅಂದ್ರೆ, ಮಕ್ಕಳಲ್ಲಿ ಮಂತ್ರಗಳನ್ನ ಕಲಿಸ್ಕೊಡಿ. ಮನನಾತ್ರಯತಿ ಇತಿ ಮಂತ್ರ. ಮಂತ್ರ ನಮ್ಮ ಮನಸ್ಸನ್ನ ಶುದ್ಧ ಮಾಡತಕ್ಕಂಥ ಶಕ್ತಿ ಇದೆ. ಕೇವಲ ಅದು ಭಜನೆ, ಕೀರ್ತನೆ, ಸಂಗೀತ ಆಡತಕ್ಕಂಥದ್ದಲ್ಲ. ಆ ಭಕ್ತಿ ಯೋಗದಲ್ಲಿ ಅಷ್ಟು ಶಕ್ತಿ ಇದೆ. ಮನಸ್ಸನ್ನ ಶುದ್ಧ ಮಾಡ್ತಕ್ಕಂಥದ್ದೇ ಈ ಮಂತ್ರಗಳು ಅಂತ. ಸೊ ಅವರ ಮನಸ್ಸು ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ಭಕ್ತಿ ಯೋಗ ಅನ್ನೋದು ಅಷ್ಟು ಶಕ್ತಿ ಇದೆ. ಸುಲಭವಾಗಿ ಅವ್ರು ಆಡ್ತಾರೆ. ಅವರಲ್ಲಿ ಯಾವುದೇ ರೀತಿಯ ಆಡಕ್ಕೆ ಯಾವುದೇ ರಾಗ ಬೇಕಾಗಿಲ್ಲ. ಆ ಭಾವ ಒಂದಿದ್ದು ಬಿಟ್ರೆ ಆ ಮನಸ್ಸು ಸಂಪೂರ್ಣವಾಗಿ ಆ ಶುದ್ಧಿ ಆಗುತ್ತೆ. ಯಾಕೆಂದ್ರೆ ಇವತ್ತೆಲ್ಲ ನಿಮ್ಗೆ ಗೊತ್ತಿದ್ದಾಗೆ ಈ ಮಕ್ಕಳಲ್ಲೆಲ್ಲ ನೀವು ಕೇಳಿದ್ರೆ ಸ್ಕೂಲ್ಗೆ ಯಾಕೂ ಇಷ್ಟು ಬೇಗ ಹೋಗ್ತಾ ಇದೆಯೋ, ಅಯ್ಯೋ ನಮ್ಮ ಟೀಚರ್ ಹೊಡಿತಾರಪ್ಪ, ಟೆನ್ಷನ್ ಅಂತ ಹೇಳ್ತಾರೆ. ಯಾರು ಮಕ್ಕಳಿಗೆ ಕೊಡಿ, ನಾವು ಓದುವಾಗ ಆ ಟೆನ್ಷನ್ ಅನ್ನೋ ಪದ ಇರಲಿಲ್ಲ. ಇವತ್ತು ಈ ಮಗನ ಕೇಳಿದ್ರು ಕೂಡ ಟೆನ್ಷನ್ ಅನ್ನೋ ಪದ ಗೊತ್ತು, ಸ್ಟ್ರೆಸ್ ಅನ್ನೋ ಪದನೂ ಗೊತ್ತು. ಇದೆಲ್ಲ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಆ ಒತ್ತಡವನ್ನ ಮಕ್ಕಳಲ್ಲಿ ಕೊಡ್ತಾ ಇದ್ದಾರೆ. ಶಾಲೆಗೆ ಹೋದ್ರೆ ಅಲ್ಲಿ ಓದಬೇಕು, ವಿದ್ಯೆ ಕಲಿಬೇಕು, ಎಲ್ಲಾ ಶಾಲೆಗಳಲ್ಲೂ ಎಲ್ಲಾ ಮಕ್ಕಳು ರ್ಯಾಂಕ್ ಬರ್ಬೇಕು ಅನ್ನೋ ಒತ್ತಡ ಇದೆ. ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಕೂಡ ಅವ್ರಿಗೂ ಕೂಡ ಏನಾಗ್ತಾ ಇದೆ, ನನ್ ಮಗನೂ ಕೂಡ ರ್ಯಾಂಕ್ ಬರ್ಬೇಕು ಅನ್ನೋ ಇದೆ. ರ್ಯಾಂಕ್ ಅವ್ರನ್ನ ನಾವು ಯಾವಾಗ್ಲೂ ಮಾರ್ಕ್ಸ್ ವಾದಿಗಳನ್ನ ಮಾಡಬೇಡಿ ಅಂತಾರೆ. ಅವ್ರು ಎಷ್ಟೇ ಅಂಕಗಳನ್ನ ತೆಗಿಲಿ, ಆದ್ರೆ ಅವರಲ್ಲಿ ಜ್ಞಾನ ಇದೆಯಲ್ಲ ಅದನ್ನ ನೀವು ಗುರುತಿಸ್ಬೇಕು. ಅವ್ರು ಏನ್ ಮಾಡ್ತಾ ಇದ್ದಾರೆ ಮಕ್ಕಳನ್ನಂತ ಗುರುತಿಸ್ಬೇಕು. ಅದು ತಂದೆ ತಾಯಿಗಳ ಕರ್ತವ್ಯ ಆಗ್ಬೇಕು. ಒತ್ತಡ ಹಾಕ್ಬೇಡಿ. ಅವ್ರಿಗೆ ಏನಿರುತ್ತೋ ಅದನ್ನ ಮಾಡೇ ಮಾಡ್ತಾರೆ. ಇವತ್ತೆಲ್ಲ ನಾವೇನು ಒಂದು ಹಾದಿ, ಆ ಜ್ಞಾನದ ಮಾರ್ಗಕ್ಕೆ ಏನ್ ತಗೊಂಡು ಹೋಗ್ತೀವಲ್ಲ ಅದು ಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ಅವ್ರ ಮುಂದೆ ಅವರ ಜೀವನವನ್ನ ಅವರು ಆಧ್ಯಾತ್ಮಿಕ ರೂಪದಲ್ಲಿ ಒಳ್ಳೆಯ, ಅವನು ಇಂಜಿನಿಯರ್, ಡಾಕ್ಟರ್, IAS ಆಗಿದ್ರು ಪರವಾಗಿಲ್ಲ, ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪ ಕೊಂಡ್ರೆ ನೀವು ಚೆನ್ನಾಗಿರ್ತೀರ, ನೀವು ಸ್ಟ್ರೆಸ್ ಫ್ರೀ ಇರ್ತೀರ. ಅದಕ್ಕೆ ಈ ಭಕ್ತಿ ಯೋಗ ಅಂತಕ್ಕಂಥದ್ದು ಪ್ರತಿನಿತ್ಯ ಮನೆಯಲ್ಲಿ ಶಾಂತಿ ಮಂತ್ರಗಳನ್ನ ಆಡ್ತಾ ಇದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಒತ್ತಡ ಜೊತೆಗೆ ಭಾವನಾತ್ಮಕ ಒತ್ತಡ, ಎಮೋಷನಲ್ ಟೆನ್ಷನ್ ನಿಮ್ಗೆಲ್ಲ ಗೊತ್ತಿದೆ. ಭಾವನಾತ್ಮಕ ಒತ್ತಡ ಪ್ರತಿನಿತ್ಯ ನಾವು ದೈಹಿಕ ಒತ್ತಡ, ಮಾನಸಿಕ ಒತ್ತಡ, ಭಾವನಾತ್ಮಕ ಒತ್ತಡ ಇವೆಲ್ಲನೂ ನಮ್ಮಲ್ಲಿ ಬರ್ತವೆ. ನೀವು ಸುಮ್ಮನೆ ಕೂತಿದ್ರು ನಿಮ್ಗೆ ಫಿಸಿಕಲ್ ಟೆನ್ಷನ್ ಇರುತ್ತೆ. ಅದಕ್ಕೆ ಯೋಗಾಸನಗಳನ್ನ ಮಾಡಿದಾಗ ಏನಾಗುತ್ತೆ, ಆ ಫಿಸಿಕಲಿ ಸ್ಟ್ರೆಸ್ ಫ್ರೀ ಆಗ್ಬಿಡ್ತಾರೆ. ನೀವು ಕೂಡ ಅಷ್ಟೇ, ಇವಾಗ ಕುಳಿತಿದ್ದೀರಾ ಅದೇ ಒಂದು ಭಂಗಿ, ಅದರಲ್ಲಿ ನೇರವಾಗಿ ಕೂತ್ರೆ ನಿಮ್ಮಲ್ಲಿ ಎನರ್ಜಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಹಾಗೆ ನೀವು ಸರಿಯಾದ ಭಂಗಿಯಲ್ಲಿ ಯೋಗಾಸನದಲ್ಲಿ ಕುಳಿತರೆ, ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿ ಕೂತ್ರೆ ನೀವು ಅದೇ ಯೋಗಿಗಳಾಗಿರ್ತೀರ. ಹಾಗೆ ಮನಸ್ಸಿನಲ್ಲಿ ಕೂಡ ಬೇರೆ ಬೇರೆ ಚಿಂತನೆಗಳಿಂದ ಆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಹಾಗೆ ನಮ್ಮಲ್ಲಿ ಬರ್ತಕ್ಕಂಥ ಅನೇಕ ರೀತಿಯಾದ ಚಿಂತನೆ, ಥಾಟ್ಸ್ ಇರ್ತೀವಲ್ಲ, ಆ ಥಾಟ್ ಎಲ್ಲ ಏನಂದ್ರೆ ಎಮೋಷನ್ಸ್ ಆಗಿ ರೂಪ ಆಗ್ಬಿಟ್ಟು ಭಾವನೆಗಳ ಒಂದು ಒತ್ತಡದಿಂದ ಮಕ್ಕಳು ಹೇಳ್ಕೊಳಕ್ಕಾಗ್ದಲೆ ದೊಡ್ಡವರು ಕೂಡ ಇವತ್ತು ಹೇಳಕ್ಕಾಗಲ್ಲ. ಯಾವಾಗ ಈ ಮಂತ್ರಗಳನ್ನ ವಚನಗಳನ್ನ ಆಡ್ತಾ ಇದ್ರೆ ಏನಾಗುತ್ತೆ, ಅವ್ರಿಗೆ ಆ ಒಂದು ಒತ್ತಡ ಏನಿರುತ್ತಲ್ಲ, ಭಾವನೆಗಳ ಒತ್ತಡ ದೂರ ಆಗಿ ಮನಸ್ಸು ನಿರ್ಮಲ ಆಗುತ್ತೆ. ನೀವು ಕೂಡ ಹಾಗೆ ಆಗುತ್ತೆ. ಆಡ್ತಾ ಇದ್ರೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರಬೇಕು. ಅದು ಯಾವುದೇ ಭಜನೆಯನ್ನ ನಿಮ್ಮ ಇಷ್ಟ ದೇವತೆಯನ್ನ ಕುರಿತಾಡಿದ್ರು ಕೂಡ ಯಾವಾಗ ನಿಮ್ಗೆ ಅದು ಆನಂದ ಬರುತ್ತಲ್ಲ, ಅದೇ ನಿಜವಾಗಿ ಭಾವನಾತ್ಮಕ ಒತ್ತಡ. ಇವತ್ತಿನ ದಿನ ಬೇಕಾಗಿರ್ತಕ್ಕಂಥ ಅದೇ ಬೇಕಾಗಿರೋದು.
ಭಾವನಾತ್ಮಕ ಒತ್ತಡವನ್ನ ನಾವು ದೂರ ಮಾಡಬೇಕು. ಆ ದೂರ ಮಾಡೋದೇ ನಮಗೆ ಇಂದಿನ ದಿನಗಳಲ್ಲಿ ಕೂಡ ನಿಮಗೆ ಕೋವಿಡ್ ಸಂದರ್ಭದಲ್ಲಿ ಎಮೋಷನಲ್ ಟೆನ್ಷನ್ ಯಾರೂ ಕಡಿಮೆ ಮಾಡೋಕ್ಕಾಗಲಿಲ್ಲ. ಫಿಸಿಕಲಿ ಮೆಡಿಸಿನ್ಗೆ ನಾವು ಮೆಡಿಸಿನ್ಸ್ ತಗೊಂಡ್ವಿ, ಹಾಗೇನೆ ಮಾನಸಿಕ ಒತ್ತಡಕ್ಕೆ ತಗೊಂಡ್ವಿ. ಅದೇ ಭಾವನೆಗಳನ್ನ ನಾವು ತಡಿಬೇಕಾದ್ರೆ ಇದ್ದಿದ್ದೇ ಇದೆ, ಸಂಕಲ್ಪಗಳು ಇವೆಲ್ಲ ಬೇಕು. ಸೊ ಇಂಥ ಜ್ಞಾನ ಒಂದು ಸಂಯೋಗವನ್ನ ಈ ಬಡಾವಣೆಯಲ್ಲಿ ನೀಡೋದಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಮಂಜುಳಾ ಅವರಿಗೆ ಈ ಒಂದು ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲರೂ ಯೋಗಿಗಳಾಗಬೇಕು ಅನ್ನೋದೇ ಒಂದು ಉದ್ದೇಶ. ಓಕೆ, ನಮ್ಮ ಭಾರತ ಸರ್ಕಾರದ ಗುರಿ ಕೂಡ ಏನಪ್ಪಾ ಅಂತಂದ್ರೆ, ಯಾಕೆಂದ್ರೆ ಯೋಗ ಬಂದಿರೋದೇ ಈ ಭಾರತದಿಂದ, ಇದು ಉದ್ಭವ ಆಗಿರತಕ್ಕಂಥ ಇಟ್ಸ್ ಆರಿಜಿನೇಟೆಡ್ ಫ್ರಮ್ ಇಂಡಿಯಾ. ಇವತ್ತು ಹೊರ ದೇಶದವರು ಈ ಯೋಗವನ್ನ ತಗೊಂಡು ಹೋಗ್ತಾ ಇದ್ದಾರೆ, ಹೊರ ದೇಶದವರು ಯೋಗವನ್ನ ನಾವು ಕಲಿತ್ಬಿಟ್ಟು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಆದ್ರೆ ನಾವು ಇಲ್ಲಿ ಇರತಕ್ಕಂಥವ್ರು ಎಲ್ಲರೂ ಕೂಡ ಅದರ ಬಗ್ಗೆ ತಿಳ್ಕೊಳ್ತಾ ಇಲ್ಲ. ಅಂತ ಜ್ಞಾನವನ್ನ ಕೊಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಕ್ಕಂಥ ನಮ್ಮ ಮಂಜುಳಾ ಅವರಿಗೆ ಈ ಜ್ಞಾನ ಸಂಯೋಗದ ಕೇಂದ್ರ ಇನ್ನೂ ಚೆನ್ನಾಗಿ ಬೆಳೀಲಿ. ಹಾಗೆ ನಾವು ಏನ್ ಅನ್ಕೊಂಡಿದ್ವೋ ಬಡಾವಣೆಯಲ್ಲಿ ನಾವು ಯೋಗವನ್ನು ಪ್ರಾರಂಭ ಮಾಡಿದಾಗ ಯಾರು ಈ ರೀತಿ ಮಾಡ್ತಾ ಇರಲಿಲ್ಲ. ಎಲ್ಲರೂ 4 ಗೋಡೆ ಒಳಗಡೆನೆ ಯೋಗಾಸನ ಯೋಗ ಎಲ್ಲ ಮಾಡ್ತಾ ಇದ್ವಿ. ಇವತ್ತು ಈ ರೀತಿಯಾಗಿ ಹೊರಗಡೆ ಬಂದು ಮಾಡ್ತಿರೋದ್ರಿಂದ ಆ ಜ್ಞಾನ ನಿಮ್ಗೆಲ್ಲ ಸಿಗ್ತಾ ಇದೆ. ಯಾವುದೇ ರೀತಿಯಾಗಿ ಆ ಜ್ಞಾನ ನಿಮಗೆ ಸಿಗ್ತಾ ಇರೋದು ನಿಜವಾಗ್ಲೂ ಒಂದು ನೀವೆಲ್ಲರೂ ಪುಣ್ಯವಂತರು, ನೀವೆಲ್ಲ ನಿಜವಾಗ್ಲೂ ಎಲ್ಲರೂ ಗುರುಗಳೇ, ಎಲ್ಲರೂ ಗುರುಗಳೇ. ಗುರು ಅಂದ್ರೆ ಯಾರು? ಅಂತರಂಗದ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಅರಿವು, ಅದನ್ನ ನಾವು ಅರಿವನ್ನ ಮೂಡಿಸ್ಕೊಳ್ಳೋದೇ ಇವತ್ತು ಈ ಗುರು ಪೂರ್ಣಿಮೆಯ ವಿಶೇಷತೆ. ಅದನ್ನ ತಿಳ್ಕೊಬೇಕಾಗಿದೆ. ಗುರು ಅಂದ್ರೆ ದೇವರೇ, ದೇವರು ಅನ್ನೋದೇ ನೆಕ್ಸ್ಟ್ ಗುರು ಅಲ್ಲ, ನೆಕ್ಸ್ಟ್ ಗಾಡ್ ಅಲ್ಲ. ಸೊ ಗುರು ಅಂದ್ರೆ ಯಾರು? ನಿಜವಾಗಿ ನಮ್ಮಲ್ಲಿರ್ತಕ್ಕಂಥ ಅರಿವನ್ನ ಮೂಡಿಸ್ತಕ್ಕಂಥದ್ದೇ ಅರಿವೇ ಗುರು ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಈ ಜ್ಞಾನ ಯೋಗ ಸಂಯೋಗ ಏನಿದೆಯಲ್ಲ, ಅದು ಜ್ಞಾನ ಯೋಗವನ್ನ ನಾವು ಅಂತಿಮವಾಗಿ ತರ್ತೀವಿ. ಸೊ ಅವರೊಂದು ಮಾತು ಹೇಳ್ತಾ ಇದ್ರು, ನಾವು ಕೂಡ ನಮ್ಮ ಒಂದು ವಿವೇಕಾನಂದ ಒಂದು ಯೂತ್ ಕ್ಲಬ್ ಅಂತ ಇಟ್ಟಿದ್ದೆ. ಏನಂದ್ರೆ ಜ್ಞಾನ ಅನ್ನ ಆರೋಗ್ಯ ಅಂತ. ಜ್ಞಾನ ಅನ್ನ ಆರೋಗ್ಯ. ಈಗ ಅನ್ನ ಎಲ್ಲರಿಗೂ ಸಿಗುತ್ತೆ, ಫುಡ್. ಮೊದಲೆಲ್ಲ ಆಹಾರ ಫಸ್ಟ್ ಕೊಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾರೆ. ಸರ್ಕಾರದ ಯೋಜನೆಗಳಲ್ಲೂ ಕೂಡ ಏನಂದ್ರೆ ಆಹಾರ ಫಸ್ಟ್ ಕೊಡಬೇಕು ಅಂತ. ಇವತ್ತು ಆಹಾರಕ್ಕೆ ಯಾರಿಗೂ ಕೊಡ್ತಾ ಇಲ್ಲ, ಎಲ್ಲರಿಗೂ ಸಿಗುತ್ತೆ. ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅನ್ನೋದು ಸಿಗ್ತಾ ಇಲ್ಲ. ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಇದೇ ಜ್ಞಾನ. ಈ ಜ್ಞಾನವನ್ನ ನಾವು ಯಾವಾಗ ತಿಳ್ಕೊಂಡ್ರೆ ಅದೇ ನಿಜವಾದ ಅರಿವು. ಆ ಅರಿವೇ ನಿಜವಾದ ಗುರು. ಅಂತಹ ಗುರುವನ್ನ ನೆನೆಸ್ಕೊಳ್ತಕ್ಕಂಥ ದಿವಸ ಈ ಗುರು ಪೂರ್ಣಿಮೆ ಅಂತಕ್ಕಂಥದ್ದು. ಆ ಒಂದು ಅರಿವನ್ನ ಸರಳವಾಗಿ ಸುಲಭವಾಗಿ ಎಲ್ಲರಿಗೂ ಸಿಗ್ತಕ್ಕಂಥ ಕೆಲಸವನ್ನ ಮಾಡಿದಂಥವರೇ ನಮ್ಮ ವೇದವ್ಯಾಸರು. ಆ ವೇದವ್ಯಾಸರು 4 ವೇದಗಳನ್ನ ಇನ್ನೂ ಸುಲಭವಾಗಿ ಉಪನಿಷತ್ತು ಮತ್ತೆ ಪುರಾಣಗಳು ಕಥೆಗಳ ರೂಪದಲ್ಲಿ ನಮಗೆಲ್ಲ ಕೊಟ್ಟು ಎಲ್ಲರೂ ಜ್ಞಾನವಂತರಾಗ್ಲಿ, ಅಂದ್ರೆ ಅರಿವನ್ನ ಮೂಡಿಸ್ಕೊಳ್ಳಿ, ಎಲ್ಲರೂ ಇದೆ. ಅದಕ್ಕೆ ನಮ್ಮ ಭಾರತ ಸರ್ಕಾರದಲ್ಲೂ ಕೂಡ ಒಂದು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಮಾಡಿದ್ದು. ಇವತ್ತು 188 ರಾಷ್ಟ್ರಗಳು ನಿಮ್ಗೆಲ್ಲ ಗೊತ್ತಿದ್ದಾಗೆ ಯೋಗದ ಎಲ್ಲ ಅದರದ ತತ್ವಗಳಿದೆಯಲ್ವಾ, ಆ ತತ್ವಗಳನ್ನೆಲ್ಲ ಅಳವಡಿಸಿಕೊಂಡು ಅವರ ಜೀವನವನ್ನು ಕೂಡ ಉದ್ಧಾರ ಮಾಡ್ಕೊಳ್ತಾ ಇದ್ದಾರೆ. ನಾವು ಇಲ್ಲಿದ್ದು ನಾವು ಅದನ್ನ ಆಚರಣೆ ಮಾಡಿ ಅಥವಾ ಭಾರತೀಯ ಸಂಸ್ಕೃತಿಯನ್ನು ನಾವು ಎತ್ತಿಡಿಲಿಲ್ಲ ಅಂದ್ರೆ ನಿಜವಾಗ್ಲೂ ನಮಗೆ ನಾವು ಜನ್ಮವೇ ಒಂದು ಸಾರ್ಥಕತೆಯನ್ನು ಕಳ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರೋದೇ ನಮ್ಮ ಬಹಳ ಮುಖ್ಯವಾದ ಕರ್ತವ್ಯ. ಇವತ್ತು ವಿದೇಶಿಯರು ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ವಿದೇಶಿಯರು ಸೀರೆ ಉಡೋದನ್ನ ಕಲ್ತ್ಕೊಳ್ತಾ ಇದ್ದಾರೆ, ಕುಂಕುಮ ಇಡೋದನ್ನ ಕಲ್ತ್ಕೊಳ್ತಾ ಇದ್ದಾರೆ, ಗಂಧವನ್ನ ಇಟ್ಕೊಳ್ಳೋದು ಕಲ್ತ್ಕೊಳ್ತಾ ಇದ್ದಾರೆ. ನಾವು ಎಲ್ಲ ಅಡಿಸ್ಬಿಟ್ಟು ನಾವು ಖಾಲಿ ಹಣೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟೋ ಸ್ಕೂಲ್ಗಳಲ್ಲಿ ಕೂಡ ಅದನ್ನ ದೂರ ತಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಒಂದೊಂದಕ್ಕೂ ಒಂದೊಂದು ಮಹತ್ವ ಇದೆ. ನಾವು ಆ ಕುಂಕುಮ ಇಡ್ತಕ್ಕಂಥದ್ರಲ್ಲೂ ಕೂಡ ನಮ್ಮ ಆಜ್ಞಾ ಚಕ್ರ ಸ್ಟಿಮ್ಯುಲೇಷನ್ ಆಗುತ್ತೆ, ಜ್ಞಾನ ಚಕ್ರ ಸ್ಟಿಮ್ಯುಲೇಷನ್ ಆಗುತ್ತೆ. ನೀವು ಓಲೆ ಇಟ್ಕೊಟ್ರು ಕೂಡ ಅಲ್ಲೂ ಕೂಡ ನಮ್ಮ ಒಂದು ಒತ್ತಡ ದೂರ ಆಗುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ವಿಜ್ಞಾನ ಇರೋದ್ರಿಂದ ಈ ವಿಜ್ಞಾನವೇ ನಿಜವಾದ ಜ್ಞಾನ. ಜ್ಞಾನವನ್ನ ಪಡೆದಂತ ನಾವು ಭಾರತೀಯರು ಈ ಒಂದು ಬಡಾವಣೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ಇವರ ಒಂದು ಅಭಿಲಾಷೆಯಿಂದ ಇಂಥ ಯೋಗ ನಿಮ್ಮ ಮನೆಗೆ ಸಿಕ್ಕಿರ್ತಕ್ಕಂಥದ್ದು. ಯೋಗ ಕೇವಲ ಆಸನ ಆಗಬಾರ್ದು, ಕೇವಲ ಪ್ರದರ್ಶನ ಕೂಡ ಆಗಬಾರ್ದು. ಆ ಯೋಗದ ತತ್ವಗಳು ಏನಿದೆಯಲ್ವಾ ಅದನ್ನ ನಾವು ಅರಿವನ್ನ ಮೂಡಿಸ್ಕೊಳ್ತಕ್ಕಂಥ ಈ ದಿವಸವೇ ಇದು ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆಯ ಶ್ರೀರಕ್ಷೆ ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಈ ಗುರುವಿನ ಶಕ್ತಿ ಹೇಗಿರುತ್ತೆ ಅಂದ್ರೆ ಇವತ್ತು ಪ್ರಾರಂಭ ಆಗಿದೆ, ನಾಳೆ ಕೂಡ ಹೇಗಿರುತ್ತೆ ಅಂದ್ರೆ
ನಾವು ಯಾವತ್ತು ಏನೇ ಮಾಡಿದ್ರು ಕೂಡ ಇವತ್ತಿನ ದಿನ ನಾವು ಪೂಜೆ ಪುರಸ್ಕಾರಗಳು ಇವೆಲ್ಲವನ್ನು ಮಾಡಿದ್ರೆ ಅತಿಯಾದ ಶಕ್ತಿ ಜ್ಞಾನ ನಮಗೆ ಬರುತ್ತೆ ಅಂತ ತಿಳ್ಕೊಂಡು ನೀವು ನಾಳೆ ನೀವು ಎಲ್ಲರೂ ನೋಡಿ ಎಲ್ಲಾ ಒಂದು ಆಧ್ಯಾತ್ಮಿಕ ಕೇಂದ್ರಗಳಲ್ಲೂ ಶಾಲೆಗಳಲ್ಲಿ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾರೆ. ಅದನ್ನ ಇವತ್ತೇ ನಮ್ಮ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸುಯೋಗ ಮತ್ತು ಸಂಯೋಗ ಅಂತ ಹೇಳ್ತಾ ಈ ಒಂದು ಗುರುಪೂರ್ಣಿಮೆಯ ದಿನ ನಮ್ಮನ್ನ ಕರೆಸಿ ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನಾ ಸಂಯೋಗದ ಒಂದು ಸಂಸ್ಥಾಪಕಿಯಾದ ಮಂಜುಳಾ ಅವರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅವರ ಎತ್ತ ತಂದೆ ತಾಯಿಗಳು ಕೂತಿದ್ದಾರೆ, ಅವರು ಪುಣ್ಯಾತ್ಮರು ಅಂತ ಹೇಳ್ಬೋದು. ಯಾಕಂದ್ರೆ ಅಂತಹ ಒಂದು ಮಕ್ಕಳು ಇದ್ರೆ ತಂದೆ ತಾಯಿಗಳಿಗೆ ಒಂದು ಪುಣ್ಯ. ಅಂತಹ ತಂದೆ ತಾಯಿಗಳು ನೀವು ಆಗ್ಬೇಕು. ಯಾಕಂದ್ರೆ ಎಲ್ಲರೂ ಮಕ್ಕಳನ್ನ ಕೂಡ ಇಲ್ಲಿ ಕಳಿಸಿದಿರಲ್ಲ, ಅದೇ ಒಂದು ದೊಡ್ಡ ಯೋಗ. ನೀವೆಲ್ಲ ಅದನ್ನ ಮುಂದುವರಿಸಿ, ಇವತ್ತೇ ಬಿಡಬೇಡಿ. ಮುಂದಿನ ದಿವಸಗಳಲ್ಲಿ ಯೋಗಕ್ಕೆ ಎಷ್ಟು ಶಕ್ತಿ ಬರುತ್ತೆ ಅಂತಂದ್ರೆ ಆ ಯೋಗ ಇಲ್ಲ ಅಂದ್ರೆ ಯಾರು ಜೀವನನೇ ಮಾಡೋದಕ್ಕಾಗಲ್ಲ. ಸೊ ಈಗ ನನ್ನ ಅನೇಕ ಸ್ಟೂಡೆಂಟ್ಸ್ ನಿಜವಾಗ್ಲೂ ನಮ್ಮ ಏನು ಅಭಿಲಾಷಿ ಅವರು ಕೇಳಿದ ಹಾಗೆ ಮಧುಸೂದನ್ ಇರ್ಬೋದು, ನಮ್ಮ ಜಗದೀಶ್ ಹೀಗೆ ಆಚಾರ್ಯ ಎಲ್ಲರೂ ಕೂಡ ಇವತ್ತು ಬಡಾವಣೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೆಲಸವನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಯೋಗಾಸನಗಳನ್ನೆಲ್ಲ ಮಾಡ್ತಾ ನಾನು ಅದನ್ನೇ ಹೇಳ್ತಾ ಇದ್ದೆ. ಪ್ರತಿಯೊಂದು ಅಂಗಡಿ ಇರ್ಬೋದು, ಮನೆಗಳಿರ್ಬೋದು, ಆ ಯೋಗ ತತ್ವಗಳು ಏನು ಅಷ್ಟಾಂಗ ಯೋಗದ ತತ್ವಗಳಿದೆ, ಯಮ ನಿಯಮ ಆಸನ ಪ್ರಾಣಾಯಾಮ ಇವೆಲ್ಲವನ್ನು ಅಳವಡಿಸಿಕೊಂಡಾಗ ನಿಜವಾಗ್ಲೂ ಈ ಕಾರ್ಯ ಯಶಸ್ವಿ ಆಗತ್ತೆ. ನಮ್ಮ ದೇಶ ವಿಶ್ವಗುರು ಆಗೋದ್ರಲ್ಲಿ ಆಲ್ರೆಡಿ ಆಗಿದೆ, ಆದ್ರೂ ಕೂಡ ಪ್ರಥಮ ಸ್ಥಾನದಲ್ಲಿ ಬರೋದ್ರಲ್ಲಿ ಮಾತಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಗುರುಗಳ ರಕ್ಷಣೆ ಇರುತ್ತದೆ. ಹಾಗೆ ನೀವೇಗಳು ಕೂಡ ನಿಮ್ಮ ಒಳಗಡೆ ಇರ್ತಕ್ಕಂಥ ಅಂತರಂಗದ ಶಕ್ತಿಯನ್ನ ಪ್ರತಿನಿತ್ಯ ನಾನು ಯಾರು ಅಂತಕ್ಕಂಥದ್ದು ಅದೇ ಲಾಸ್ಟ್ಗೆ ಹೇಳುತ್ತೀವಿ. ಅಹಂ ಬ್ರಹ್ಮಾಸ್ಮಿ ಅಂತ ಉಪನಿಷತ್ತಲ್ಲಿ ಹೇಳುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ. ಕೋಹಂ ನಾನು ಯಾರು. ಸೋಹಂ ಅಂತ ಜ್ಞಾನ ಯೋಗ ಹೇಳುತ್ತೆ. ಸೋಮಹಂ ಅಂದ್ರೆ ನಾನು ಅದೇ. ಯಾರು ನಾನು ಅದೇ ಅಂದ್ರೆ ನಾನೇ. ಅಹಂ ಬ್ರಹ್ಮಾಸ್ಮಿ. ನೀನ್ ಯಾರು ತತ್ವಮಸಿ. ನೀನು ಬ್ರಹ್ಮ, ನಾನು ಬ್ರಹ್ಮ. ಯಾಕೆ ನಾವೆಲ್ಲರೂ ನಮಸ್ಕಾರ ಮಾಡಿದಾಗ ಅಲ್ವಾ, ಎಲ್ಲರೂ ನಮಸ್ತೆ ಅಂತ ಹೇಳ್ತೀವಿ ಅಲ್ವಾ, ಎರಡು ಕೈಗಳನ್ನ ಜೋಡಿಸ್ತೀವಿ. ಹಾಗಾಗಿ ನಾನು ಬ್ರಹ್ಮ, ನೀನು ಬ್ರಹ್ಮ ಅಂತಕ್ಕಂಥ ಅರಿವನ್ನ ಮೂಡಿಸ್ಕೊಳ್ತಕ್ಕಂಥದ್ದೇ ನಿಜವಾದ ಜ್ಞಾನ. ಅದು ಜ್ಞಾನಯೋಗದ ಯೋಗದಲ್ಲೇ ಅತಿ ಹೆಚ್ಚಿನ ಒಂದು ಶಕ್ತಿ ಮತ್ತು ಜ್ಞಾನವನ್ನ ಬೇಕಾಗಿರ್ತಕ್ಕಂಥದ್ದು ಆ ಜ್ಞಾನ ಅಂತಕ್ಕಂಥದ್ದೇ ನಿಜವಾದ ಯೋಗ. ಆ ಜ್ಞಾನ ಯೋಗವನ್ನ ನಾವು ಕಲಿಬೇಕಾದ್ರೆ ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಇವೆಲ್ಲವನ್ನ ಮಾಡ್ತಾ ಆ ಜ್ಞಾನ ಯೋಗಕ್ಕೆ ನಾವು ತಲುಪಬಹುದು. ಅಂತಹ ಒಂದು ಯೋಗದ ಹೆಸರನ್ನ ಇಟ್ಟು ಇವತ್ತು ಒಂದು ಪ್ರಥಮ ವಾರ್ಷಿಕೋತ್ಸವಕ್ಕೆ ನಮ್ಮ ಈ ಮಂಜುಳಾ ಅವರಿಗೆ ಕರೆಸಿ ನಿಮ್ಮನ್ನೆಲ್ಲ ಇಷ್ಟು ಸೇರಿಸಿರ್ತಕ್ಕಂಥದಕ್ಕೆ ನಿಜವಾಗ್ಲೂ ಅವರಿಗೆ ನನ್ನ ಕಡೆಯಿಂದ ಒಂದು ಆಶೀರ್ವಾದ, ಭಗವಂತನ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ. ನನ್ನ ಸಹಕಾರ ಯಾವತ್ತೂ ಅವ್ರಿಗಿರುತ್ತೆ. ಇವತ್ತು ಇಷ್ಟು ಜನ ಇದ್ದಾರೆ, ನಾಳೆ ನೆಕ್ಸ್ಟ್ ಮುಂದಿನ ವರ್ಷ ಆ ಜಾಗದವರೆಗೂ ಯೋಗಿಗಳು ಎಲ್ಲರೂ ಸೇರ್ಕೋಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ.